ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈಗ ಮಾರ್ನಿಂಗ್ 7 o'clock ಆಗ್ತಾಯಿದೆ. ಇನ್ನು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಹೆಸರುಕಾಳು ದೋಸೆ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ನಾನು ಬೈ ಮಿಸ್ಟೇಕ್ ಚಟ್ನಿ ಮಾಡೋ ಟೈಮಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಅಷ್ಟು ಹಾಕೋ ಅವಶ್ಯಕತೆ ಇಲ್ಲ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ದೆನ್ ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ಗ್ರೌಂಡ್ನಟ್ಸ್ ಹಾಕ್ಕೊಳ್ಳಿ. ನಾವು 2 ಮೆಂಬರ್ಸ್ ಇರೋದ್ರಿಂದ ನಾನು ಕ್ವಾಂಟಿಟಿಗೆ ತಕ್ಕಂಗೆ 3 ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ಫಸ್ಟ್ ಗ್ರೌಂಡ್ನಟ್ಸ್ ದೆನ್ ಗ್ರೀನ್ ಚಿಲ್ಲಿ, ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಆಮೇಲೆ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಇಟ್ಕೊಂಬಿಡಿ. ನೆಕ್ಸ್ಟ್ ಬ್ಯಾಟ್ರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. 1 ಗ್ಲಾಸ್ ಹೆಸರು ಕಾಳಿಗೆ 1/2 ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ವಾಟ್ರ್ ಹಾಕಿಬಿಟ್ಟು ಓವರ್ನೈಟ್ ಸೋಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾರ್ನಿಂಗ್ ಅದರಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡು 1 ಗ್ರೀನ್ ಚಿಲ್ಲಿ ಹಾಕ್ಕೊಂಡ್ರಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. 1 ಟೈಮ್ ಗ್ರೈಂಡ್ ಮಾಡಿದ್ರೆ ಕರೆಕ್ಟಾಗಿ ಗ್ರೈಂಡ್ ಆಗೋಲ್ಲ. 1-2-3 ಟೈಮ್ಸ್ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಇನ್ನು 1/2 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ, 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಇನ್ನು ಸೈಡಲ್ಲಿ ಇಟ್ಟಿರೋ ಚಟ್ನಿಗೆ ರೆಡಿ ಮಾಡೋದು ಹೇಳ್ತೀನಿ. 1/2 ಟೇಬಲ್ ಸ್ಪೂನ್ ನಾನು ಉಪ್ಪು ಹಾಕಿದ್ದೀನಿ. ನಿಮ್ಮ ಕ್ವಾಂಟಿಟಿಗೆ ತಕ್ಕಂಡು ನೀವು ಉಪ್ಪು ಹಾಕ್ಕೊಳ್ಳಿ, ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಇನ್ನು ನಾನು 2 ಬೆಳ್ಳುಳ್ಳಿ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನು ಸ್ವಲ್ಪ ಹುಣಸೆ ಹಣ್ಣು ಹಾಕಿ, ಹುಣಸೆ ಹಣ್ಣಿಂದ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಬೋದು. ಕರಿಬೇವಲ್ಲ, ಕೊರಿಯಾಂಡರ್ ಹಾಕ್ಬೋದು. ನಾನು ಮರ್ತೋಗಿದ್ದೀನಿ, ಮನೇಲಿ ಕೊರಿಯಾಂಡರ್ ಇರಲಿಲ್ಲ, ಅದಕ್ಕೆ. ಇನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಚಟ್ನಿ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಸ್ಮೂತಾಗಿ ಚಟ್ನಿ ರೆಡಿ ಆಗಿಬಿಡುತ್ತೆ. ಇನ್ನೊಂದು ನೀವು ಮಿಕ್ಸಿ ಮಾಡೋ ಟೈಮಲ್ಲಿ 1 ಟೇಬಲ್ ಸ್ಪೂನು ಉಳಿದಿದ್ದನ್ನು ಹಾಕಿ. ಆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬ್ರೌನಿಷ್ ಕಲರ್ ಬರುತ್ತೆ. ನನ್ನ ಹತ್ರ ರೈಟ್ ಉಳಿದಿರೋ ಅನ್ನ ಇರಲಿಲ್ಲ, ಅದಕ್ಕೆ ನಾನು ಅದು ಸ್ಕಿಪ್ ಮಾಡಿಬಿಟ್ಟೆ. ಆದರೆ ನೀವು ಗ್ರೈಂಡ್ ಮಾಡೋ ಟೈಮಲ್ಲಿ 1 ಟೇಬಲ್ ಸ್ಪೂನು ಉಳಿದಿರೋ ಅನ್ನ ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗಿ ಬ್ರೌನಿಷ್ ಕಲರ್ ಬರುತ್ತೆ ದೋಸೆ. ನಾನು ಇಲ್ಲ ಅಂತ ಅನ್ನ ಹಾಕಲಿಲ್ಲ. ನೀವು 1 ಟೇಬಲ್ ಸ್ಪೂನ್ ಅನ್ನ ಹಾಕಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಬ್ರೌನ್ ಕಲರ್ ಬಂದಿದೆ. ಅನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ, ನನ್ನ ಹತ್ರ ಇರಲಿಲ್ಲ, ಮನೆಯಲ್ಲಿ ಇರಲಿಲ್ಲ. ಇದೇ ಈ ರೆಸಿಪಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ.